ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಮನೆಯಲ್ಲಿ ಏಳಿಗೆಯಾಗ್ತಿಲ್ಲ ಎಂದು ತುಂಬಾ ಜನ ಹೇಳೋದನ್ನ ಕೇಳಿರಬಹುದು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಅದರ ಕಾರಣಗಳನ್ನ ತಿಳಿದುಕೊಳ್ಳೋಣ. ವಾಸ್ತವವಾಗಿ ಕೆಲವರು ಪೂಜೆ ಮಾಡುವ ಸಮಯದಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ತಾರೆ. ಇದರಿಂದಾಗಿ ಅವರಿಗೆ ಪೂಜೆಯ ಫಲ ಸಿಗುವುದಿಲ್ಲ. ಹೀಗಿರುವಾಗ ನೀವು ತಪ್ಪು ವಿಧಾನಗಳಿಂದ ಪೂಜೆಯನ್ನ ಮಾಡಿದ್ರೆ ಕೆಲವೊಮ್ಮೆ ಅದರ ಕೆಟ್ಟ ಪ್ರಭಾವವು ಕೂಡ ನಿಮ್ಮ ಮೇಲಾಗುವ ಸಂಭವವಿರುತ್ತದೆ. ಬನ್ನಿ ತಿಳಿಯೋಣ. ಮನೆಯಲ್ಲಿ ಮತ್ತು ಮಂದಿರಗಳಲ್ಲಿ ಪೂಜೆ ಮಾಡುವ ಸರಿಯಾದ ವಿಧಿ ವಿಧಾನ ಯಾವುದೆಂದು. ಮೊದಲನೆಯದಾಗಿ, ಯಾವುದೇ ದೇವರಿರಲಿ ಅಥವಾ ದೈವವೇ ಇರಲಿ, ಪೂಜೆ ಮಾಡುವ ಮೊದಲು ತನ್ನ ಶುದ್ಧೀಕರಣ ಮುಖ್ಯವಾಗುತ್ತದೆ. ಅಂದರೆ ಪೂಜೆ ಮಾಡುವ ಮೊದಲು ಸ್ನಾನ ಮಾಡೋದು ಅತಿ ಅಗತ್ಯವಾಗುತ್ತದೆ. ಸ್ನಾನದ ನಂತರ ಶಾಂತವಾದ ಮನಸ್ಸಿನಿಂದ ಕುಳಿತು ಪೂಜೆ ಮಾಡಲಾಗುತ್ತದೆ ಮತ್ತು ಆರತಿಯನ್ನ ಎದ್ದು ನಿಂತು ಮಾಡಲಾಗುತ್ತದೆ. ಒಂದು ವೇಳೆ ದೈಹಿಕ ಸಮಸ್ಯೆಗಳಿದ್ದರೆ ನಿಂತು ಕೂಡ ಪೂಜೆಯನ್ನ ಮಾಡಬಹುದು. ಇನ್ನು ಕೆಲವರು ಪೂಜೆ ಮಾಡುವಾಗ ಖಾಲಿ ನೆಲದ ಮೇಲೆ ಕುಳಿತು ಪೂಜೆಯನ್ನ ಮಾಡ್ತಾರೆ. ಆದರೆ ಅದು ತಪ್ಪಾದ ವಿಧಾನವಾಗಿದ್ದು, ಖಾಲಿ ನೆಲದ ಮೇಲೆ ಆಸನವನ್ನ ಇಟ್ಕೊಂಡು ಅದರ ಮೇಲೆ ಕುಳಿತು ಪೂಜೆ ಮಾಡಬೇಕಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಕುಳಿತುಕೊಳ್ಳಲು ಚಟಾಯಿ ಅಥವಾ ಮಣೆಯನ್ನ ಬಳಸುವುದು ಶುಭವೆಂದು ತಿಳಿಯಲಾಗಿದೆ. ಎರಡನೆಯದಾಗಿ, ದೇವರನ್ನ ಎಂದಿಗೂ ಕೂಡ ನೆಲದ ಮಟ್ಟದಲ್ಲಿ ಕೂರಿಸಬಾರದು. ನೆಲದ ಮಟ್ಟಕ್ಕಿಂತ ಎತ್ತರದಲ್ಲೇ ಕೂರಿಸಬೇಕು. ಭಗವಂತನು ಅಸಮಾನು ಮತ್ತು ಅಪ್ರತಿಮನಾಗಿರೋದ್ರಿಂದ ಸದಾ ನಮಗಿಂತ ಎತ್ತರದ ಸ್ನಾನದಲ್ಲೇ ಇಡಬೇಕಾಗುತ್ತದೆ. ಭಗವಂತನ ಪೂಜೆಯನ್ನ ಮಾಡಲು ಮೂರ್ತಿಯನ್ನ ಎತ್ತರದ ಚೌಕಿ ಅಥವಾ ಮಣೆಯ ಮೇಲೆ ಸ್ಥಾಪಿಸಬೇಕಾಗುತ್ತದೆ. ಇಷ್ಟೇ ಅಲ್ಲದೆ ದೇವರ ಕೋಣೆಯಲ್ಲಿ ಎಂದಿಗೂ ಕೂಡ ದೇವರ ಮೂರ್ತಿಗಳನ್ನ ಗೋಡೆಗೆ ಒರಗಿಸಿ ಇಡಬಾರದು. ಹಾಗೆ ಪೂಜೆ ಮಾಡುವಾಗ ನಿಮ್ಮ ಮುಖ ಸದಾ ಉತ್ತರ ಅಥವಾ ಪೂರ್ವ ದಿಕ್ಕಿನೆಡೆಗೆ ಇರಬೇಕಾಗುತ್ತದೆ. ಮನೆಯೇ ಇರಲಿ ಅಥವಾ ದೇವಸ್ಥಾನವೇ ಇರಲಿ, ಪೂಜೆ ಮುಗಿದ ತಕ್ಷಣ ಭಗವಂತನಿಂದ ತಪ್ಪದೆ ಕ್ಷಮಾಪಣೆಯನ್ನ ಕೋರಬೇಕು. ಇದರಿಂದ ತಿಳಿದು ಅಥವಾ ತಿಳಿಯದೇ ಆಗಿರುವ ನಿಮ್ಮ ತಪ್ಪುಗಳನ್ನ ಭಗವಂತ ಮನ್ನಿಸ್ತಾನೆ ಮತ್ತು ಆಶೀರ್ವಾದವನ್ನ ನೀಡ್ತಾನೆ. 3. ಮನೆಯಲ್ಲಿ ದೇವರ ಕೋಣೆಯು ಸದಾ ಈಶಾನ್ಯ ಮೂಲೆಯಲ್ಲೇ ಇರಬೇಕಾಗುತ್ತದೆ. ಹಾಗೆ ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮೂರ್ತಿಗಳನ್ನ ಇಡಬಾರದು ಮತ್ತು ಮನೆಯ ದೇವರ ಕೋಣೆಯಲ್ಲಿ ದೇವರ ಮೂರ್ತಿಯು 1 ಇಂಚಿಗಿಂತ ಕಡಿಮೆಯೇ ಇರಬೇಕು. ಯಾಕೆಂದ್ರೆ ಇದಕ್ಕಿಂತ ದೊಡ್ಡ ಮೂರ್ತಿ ಮನೆಯಲ್ಲಿ ಇಡೋದು ಅಶುಭವೆಂದು ಹೇಳಲಾಗುತ್ತದೆ. ದೊಡ್ಡ ಮೂರ್ತಿ ಏನಾದ್ರೂ ದೇವಸ್ಥಾನದಲ್ಲಿಯೇ ಇಡಬೇಕು. ಹಾಗೆ ನಿಮ್ಮ ಮಲಗುವ ಕೋಣೆಯಲ್ಲಿ ಅಂದ್ರೆ ಬೆಡ್ರೂಮಿನಲ್ಲಿ ದೇವರ ಕೋಣೆಯನ್ನ ಮಾಡಬಾರದು ಮತ್ತು ರಾತ್ರಿಯ ಸಮಯದಲ್ಲಿ ದೇವರ ಕೋಣೆಯ ಬಾಗಿಲನ್ನ ಹಾಕಿಯೇ ಇಡಬೇಕು. ಇಲ್ಲವೇ ಪರದೆಯನ್ನ ಮುಚ್ಚಬೇಕು. ಹಾಗೆ ದೇವರ ಪೂಜೆಯಲ್ಲಿ ಬಳಕೆಯಾಗುವ ಶಂಖ, ಗಂಟೆ, ದೀಪ, ಜನಿವಾರ ಮತ್ತು ಸಾಲಿಗ್ರಾಮ ಇತರ ವಸ್ತುಗಳನ್ನ ಶುದ್ಧವಾದ ವಸ್ತ್ರದ ಮೇಲೆಯೇ ಇಡಬೇಕು. ಹೀಗೆ ಮಾಡ್ತಿದ್ರೆ ಪ್ರತಿದಿನ ಪೂಜೆ ಪುನಸ್ಕಾರ ಮಾಡಿದ ನಂತರವೂ ನಿಮಗೆ ಸಿಗಬೇಕಾದ ಫಲ ಸಿಗುವುದೇ ಇಲ್ಲ. 4. ಶಾಸ್ತ್ರಗಳ ಪ್ರಕಾರ ಮನೆ ಅಥವಾ ದೇವಸ್ಥಾನ ಎಲ್ಲಿಯೇ ಇರಲಿ, ಸೂರ್ಯಾಸ್ತದ ನಂತರ ಅಥವಾ ರಾತ್ರಿಯ ಹೊತ್ತು ಪೂಜೆಯನ್ನ ಮಾಡಿದ್ರೆ ಆ ಹೊತ್ತಿನಲ್ಲಿ ಶಂಖವನ್ನ ಊದೋದಾಗ್ಲಿ ಅಥವಾ ಗಂಟೆಯನ್ನ ಬಾರಿಸೋದಾಗ್ಲಿ ಮಾಡಬಾರದು. ಕತ್ತಲಾದ ನಂತರ ಅಥವಾ ರಾತ್ರಿಯ ಹೊತ್ತಿನಲ್ಲಿ ದೇವತೆಯರು ಶಯನಕ್ಕೆ ಹೋಗಿರೋದ್ರಿಂದ ರಾತ್ರಿಯ ಹೊತ್ತಿನಲ್ಲಿ ಶಂಖ ಊದೋದು ಅಥವಾ ಗಂಟೆಯನ್ನ ಬಾರಿಸೋದು ಸರಿಯಲ್ಲ ಎಂದು ನಂಬಲಾಗಿದೆ. ಹಾಗಾಗಿ ಈ ವಿಷಯವನ್ನ ಸದಾ ನೆನಪಿನಲ್ಲಿಡಿ. ಸೂರ್ಯಾಸ್ತದ ನಂತರ ಅಥವಾ ರಾತ್ರಿಯ ಹೊತ್ತಿನಲ್ಲಿ ಶಂಖವನ್ನ ಊದುವುದು ಅಥವಾ ಗಂಟೆಯನ್ನ ಬಾರಿಸೋದು ಶಾಸ್ತ್ರದ ಪ್ರಕಾರ ತಪ್ಪಾಗುತ್ತದೆ. 5. ಕೆಲವರು ಪೂಜೆ ಮಾಡುವಾಗ ಕೇವಲ ಧೂಪವನ್ನ ಹಚ್ತಾರೆ. ಶಾಸ್ತ್ರಗಳ ಪ್ರಕಾರ ಇದು ತಪ್ಪು ವಿಧಾನವಾಗಿದ್ದು, ಪೂಜೆ ಮಾಡುವ ಮೊದಲು ದೀಪವನ್ನ ಹಚ್ಚುವುದು ಅನಿವಾರ್ಯವಾಗಿರುತ್ತದೆ. ಹಾಗಾಗಿ ಪೂಜೆ ಮಾಡುವ ಮೊದಲು ದೀಪವನ್ನ ಹಚ್ಚದಿದ್ರೆ ನಿಮ್ಮ ಪ್ರಾರ್ಥನೆ ಭಗವಂತನಲ್ಲಿಗೆ ಎಂದಿಗೂ ಮುಟ್ಟುವುದಿಲ್ಲ. ಇನ್ನು ಈಗಿನ ಕಾಲದಲ್ಲಿ ಪೂಜೆ ಮಾಡುವ ವೇಳೆಗೆ ಅಗರಬತ್ತಿಯನ್ನ ಹಚ್ಚಲಾಗುತ್ತದೆ. ಆದ್ರೆ ಪೂಜೆ ಮಾಡುವ ವೇಳೆಗೆ ಅಗರಬತ್ತಿಯನ್ನ ಹಚ್ಚುವುದು ಅಶುಭವಾಗುತ್ತದೆ. ಯಾಕಂದ್ರೆ ಅಗರಬತ್ತಿಯನ್ನ ಮಾಡಲು ಬಿದಿರಿನ ಕಡ್ಡಿಗಳನ್ನ ಬಳಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಪೂಜೆಗೆ ಬಿದಿರಿನ ಕಡ್ಡಿಯ ಬಳಕೆ ಮಾಡಲಾಗೋದಿಲ್ಲ. ಹಾಗಾಗಿ ಪೂಜೆ ಮಾಡುವ ವೇಳೆಗೆ ಊದಿನ ಕಡ್ಡಿಯ ಬದಲಾಗಿ ದೀಪದ ಬಳಕೆಯನ್ನ ಮಾಡಬೇಕು. 6. ನೀವು ಪೂಜೆ ಮಾಡಲು
ಅಥವಾ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೊಡುವ ಪ್ರಸಾದವನ್ನ ಅಲ್ಲೇ ತಿನ್ನಬೇಕು. ಹೀಗೆ ಮಾಡೋದು ಶ್ರದ್ಧೆಯ ಪ್ರತೀಕವಾಗಿರುತ್ತದೆ. ಹಾಗೆ ನೀವು ದೇವಸ್ಥಾನಕ್ಕೆ ಹೋದಾಗ ಒಮ್ಮೆಯಾದರೂ ಗಂಟೆಯನ್ನ ಬಾರಿಸಲೇಬೇಕು. ಮಾನ್ಯತೆಯ ಪ್ರಕಾರ ಗಂಟೆಯನ್ನ ಬಾರಿಸೋದ್ರಿಂದ ಅಥವಾ ಮನೆಯಲ್ಲಿ ಪೂಜೆಯನ್ನ ಮಾಡುವಾಗ ಶಂಖವನ್ನ ಊದೋದ್ರಿಂದ ನಿಮ್ಮ ಪ್ರಾರ್ಥನೆ ನೇರವಾಗಿ ದೇವರಲ್ಲಿ ಮುಟ್ಟುತ್ತದೆ ಮತ್ತು ಶಂಖ ನಾದದಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. 7 ಪೂಜೆಯನ್ನ ಮಾಡುವಾಗ ದೀಪದಿಂದ ದೀಪವನ್ನ ಹಚ್ಚಬಾರದು. ಶಾಸ್ತ್ರಗಳ ಪ್ರಕಾರ ಹೀಗೆ ಮಾಡುವವನು ರೋಗಿಯಾಗ್ತಾನೆ. ಹಾಗೆ ದೇವರಿಗೆ ಅರ್ಪಿಸುವ ಹೂವನ್ನ ಸ್ನಾನ ಮಾಡುವ ಮೊದಲೇ ತೆಗೆದಿಡಬೇಕು. ಯಾಕಂದ್ರೆ ಸ್ನಾನ ಮಾಡಿದ ನಂತರ ಹೂವನ್ನ ಕಿದ್ರೆ ಅದು ಸ್ವಯಂಗೆ ಅರ್ಪಿಸಿದಂತೆ. ಹಾಗೆ ಪೂಜೆ ಮಾಡುವಾಗ ದೇವರ ಬಳಕೆಗೆ ಬಳಸುವ ವಸ್ತುಗಳಾದ ಶಂಖ, ದೀಪ, ದೇವರ ಮೂರ್ತಿ, ಸಾಲಿಗ್ರಾಮವನ್ನ ಇವುಗಳನ್ನ ನೆಲದ ಮೇಲೆ ಇಡಬಾರದು. 8 ಪೂಜೆಯನ್ನ ಮಾಡುವಾಗ ದೇವರ ಆರತಿಯನ್ನ ಎತ್ತುವಾಗ ವಿಷ್ಣು ದೇವರಿಗೆ 12 ಸಲ, ಸೂರ್ಯ ದೇವನ ಎದುರಿಗೆ 7 ಸಲ, ದುರ್ಗಾದೇವಿಯ ಎದುರಿಗೆ 9 ಸಲ, ಶಿವನ ಎದುರಿಗೆ 11 ಸಲ, ಗಣಪತಿಯ ಎದುರಿಗೆ 4 ಸಲ ಆರತಿಯನ್ನ ಎತ್ತಬೇಕು. ಇದರಿಂದ ಪೂಜೆಯ ಸಕಾರಾತ್ಮಕ ಫಲ ಸಿಗುತ್ತದೆ. ಹಾಗೆ ಯಾವುದೇ ಮಂತ್ರದ ಜಪವನ್ನ ಮಾಡಿದ ನಂತರ ನಿಮ್ಮ ಕಣ್ಣುಗಳನ್ನ ಭೂಮಿಯ ಸ್ಪರ್ಶ ಮಾಡಬೇಕು. ಇದರಿಂದ ನಿಮ್ಮ ಜಪದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. 9 ನೀವು ಯಾವುದೇ ಹರಕೆಯನ್ನ ಒತ್ತಿದ್ರೆ ಅಥವಾ ಏನಾದ್ರೂ ಸಂಕಲ್ಪವನ್ನ ಮಾಡಿದ್ರೆ ಅದಕ್ಕೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಬಾರದು. ಸಂಕಲ್ಪವನ್ನ ಪೂರ್ಣ ಮಾಡುವಲ್ಲಿ ತಡ ಮಾಡಿದ್ರೆ ನಿಮ್ಮ ಪೂಜೆಯ ಫಲ ನಿಮಗೆ ಸಿಗುವುದೇ ಇಲ್ಲ. 10ನೇದಾಗಿ ಧನ ದಕ್ಷಿಣೆಯನ್ನ ಸದಾ ಬಲಗೈನಿಂದ ಮಾಡಬೇಕು. ಹಾಗೆ ಏಕಾದಶಿ, ಅಮಾವಾಸ್ಯೆ, ಕೃಷ್ಣ ಚತುರ್ದಶಿ, ಹುಣ್ಣಿಮೆಯ ವ್ರತ ಅಥವಾ ಶ್ರದ್ಧಾದ ದಿನ ಕೂದಲನ್ನ ಕತ್ತರಿಸಬಾರದು. ಜನಿವಾರವನ್ನ ಹಾಕುವವರು ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗಲೂ ಯಜ್ಞೋಪವೀನವನ್ನ ಹಾಕದೆಯೇ ಮಾಡೋದ್ರಿಂದ ನೀವು ಮಾಡುವ ಪೂಜೆ ಪುನಸ್ಕಾರ ಅನುಷ್ಠಾನಗಳ ಫಲ ನಿಮಗೆ ಸಂಪೂರ್ಣವಾಗಿ ಸಿಗೋದೇ ಇಲ್ಲ. ಅದು ನಿಷ್ಪ್ರಯೋಜನವಾಗುತ್ತದೆ. ಹಿಂದೂ ಧರ್ಮದ ಪ್ರತಿಯೊಬ್ಬರ ಮನೆಯಲ್ಲೂ ಗಂಗಾ ಜಲವನ್ನ ಅಂದ್ರೆ ಕಾಶಿ ತೀರ್ಥವನ್ನ ಇಡಲಾಗುತ್ತದೆ. ಆದ್ರೆ ಗಂಗಾ ಜಲವನ್ನ ಎಂದಿಗೂ ಕೂಡ ಪ್ಲಾಸ್ಟಿಕ್, ಅಲ್ಯೂಮಿನಿಯಂನಂತಹ ಅಪವಿತ್ರ ಧಾತುಗಳಲ್ಲಿ ಇಡಬಾರದು. ಬದಲಾಗಿ ಗಂಗಾ ಜಲವನ್ನ ಎಂದಿಗೂ ಕೂಡ ತಾಮ್ರದ ಪಾತ್ರೆಯಲ್ಲಿ ಇಡೋದು ಶುಭವೆಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ಲಕ್ಷ್ಮೀ ಸ್ತೋತ್ರ ಅಥವಾ ಕನಕದಾರ ಸ್ತೋತ್ರವನ್ನ ಪಠಿಸಬೇಕು. ಇದರಿಂದ ಧನ ಪ್ರಾಪ್ತಿ ಮತ್ತು ಧನದ ಸಂಚಯವನ್ನ ಮಾಡುವಲ್ಲಿ ಸಹಾಯವಾಗುತ್ತದೆ. ಇದು ಒಂದು ಚಮತ್ಕಾರಿ ಸ್ತೋತ್ರವಾಗಿದ್ದು ಇದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತದೆ. ಇನ್ನು ಕೊನೆಯದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಊಟದ ಹೊತ್ತಿಗೆ ಅಂದ್ರೆ ಭೋಜನದ ಸಮಯದಲ್ಲಿ ಓದೋದು ಅಥವಾ ತಮ್ಮ ಕೆಲಸದ ಬಗ್ಗೆ ಮಾತನಾಡೋದು ಅಶುಭವೆಂದು ತಿಳಿಯಲಾಗಿದೆ. ಇದರಿಂದ ನಿಮ್ಮ ಧನ ಪ್ರಾಪ್ತಿಯ ವಿಷಯದಲ್ಲಷ್ಟೇ ಅಲ್ಲದೆ ಇನ್ನು ಹಲವಾರು ವಿಷಯಗಳಲ್ಲಿ ನಷ್ಟಕರವಾಗಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.